ಹುಬ್ಬಳ್ಳಿಯಲ್ಲಿ ಯುವತಿ ಅಂಜಲಿ ಕೊಲೆ ಪ್ರಕರಣ ಸಂಬಂಧ ಪೊಲೀಸರ ಮೇಲೆ ಸಾಕಷ್ಟು ಸಂಶಯಗಳು ವ್ಯಕ್ತವಾಗಿತ್ತು. ಕಾರಣ ಈ ಹಿಂದೆ ನೇಹಾ ರೀತಿಯಲ್ಲಿ ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಆರೋಪಿ ಹೇಳಿದ್ದ ಹಿನ್ನೆಲೆಯಲ್ಲಿ ಅಂಜಲಿ ಪೋಷಕರು, ಆಕೆಯ ಅಜ್ಜಿ ಎಸ್ಪೆಷಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಬಗ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಆ ಟೈಮ್ನಲ್ಲಿ ಪೊಲೀಸರು ಏನೂ ಆಗಲ್ಲ ನೀವು ಹೋಗಿ ಅಂತ ಸಮಾಧಾನ ಹೇಳಿ ಕಳಿಸಿದ್ರು. ಬಟ್ ಈ ಕೊಲೆ ಆಗಿದೆ. ದೂರು ಕೊಟ್ಟರೂ ಕೂಡ ಈ ಹಿಂದೆ ಪೊಲೀಸರು ಕ್ರಮ ಕೈಗೊಂಡಿರಲಿಲ್ಲ, ಆರೋಪಿಯನ್ನ ಪತ್ತೆ ಹಚ್ಚುವಂತ ಕೆಲಸ ಮಾಡಿರಲಿಲ್ಲ. ಆರೋಪಿ ವಿರುದ್ಧ ಹಿಂದೆನೆ ಅಂಜಲಿ ಕುಟುಂಬ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿತ್ತು. ಆ ಟೈಮ್ನಲ್ಲಿ ಆತ ಬೆದರಿಕೆ ಹಾಕಿದ್ದು ನೇಹಾ ರೀತಿಯಲ್ಲಿ ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಹೇಳಿ. ಈ ಬಗ್ಗೆ ಕ್ರಮ ಕೈಗೊಳ್ಳದ ಪೊಲೀಸರ ವಿರುದ್ಧ ಈಗ ಕ್ರಮ ಆಗಿದೆ. ಇಬ್ಬರು ಪೊಲೀಸ್ ಸಿಬ್ಬಂದಿಯನ್ನ ಈ ಕೇಸಲ್ಲಿ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಇನ್ಸ್ಪೆಕ್ಟರ್ ಸಿಬಿ ಚಿಕ್ಕೋಡಿ, ಪೇದೆ ರೇಖಾ ಸಸ್ಪೆಂಡ್ ಆಗಿದ್ದಾರೆ. ಬೆಂಡಗೇರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಹಾಗೇನೆ ಪೇದೆ ಸಸ್ಪೆಂಡ್ ಆಗಿರೋದು ಕಾರಣ ದೂರು ಕೊಟ್ಟರೂ ಕೂಡ ನಿರ್ಲಕ್ಷ್ಯ ಮಾಡಿದ್ದಾರೆ. ಒಂದು ಜೀವ ಹೋಗೋದಕ್ಕೆ ಇವರು ಕೂಡ ಇಂಡೈರೆಕ್ಟ್ಲಿ ಕಾರಣರಾಗಿದ್ದಾರೆ. ಯಾಕಂದ್ರೆ ಆರೋಪಿ ಈ ತರ ಬೆದರಿಕೆ ಹಾಕ್ತಾ ಕಂಪ್ಲೇಂಟ್ ಕೊಟ್ಟಾಗ ಆತನನ್ನ ಕರೆಸಿ ವಿಚಾರಣೆ ಮಾಡೋದು, ಆತನಿಗೇನಾದ್ರೂ ನೀನು ಶಿಸ್ತಲ್ಲಿ ಇರು ಅಂತ ಏನಾದ್ರು ಹೇಳಿ ಕಳಿಸಿದ್ರೆ ಬಹುಶಃ ಆತ ಕೊಲೆ ಮಾಡಕ್ ಹೋಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಇವತ್ತೊಂದು ಜೀವ ಉಳಿತಿತ್ತು ಅಂತ ಕಾಣಿಸುತ್ತೆ. ಬಟ್ ಪೊಲೀಸರ ಗಮನಕ್ಕೆ ತಂದ್ರೂ ಕೂಡ ಅವ್ರು ಯಾವುದೇ ಕ್ರಮವನ್ನ ವಹಿಸಿಲ್ಲ. ಪರಿಣಾಮ ನೋಡಿ ಆಕೆ ಕೊಲೆಯಾಗಿದ್ದಾಳೆ. ಅದು ಮನೆಗೆ ನುಗ್ಗಿ ಆತ ಕೊಲೆ ಮಾಡಿ ಹೋಗಿರೋದು. ರಾಜಕೀಯ ಸ್ವರೂಪವನ್ನ ಪಡೆದಿದೆ ಅಂಜಲಿ ಕೇಸ್. ಆಗ ನೇಹಾ ಪ್ರಕರಣ ಎಲೆಕ್ಷನ್ ಟೈಮ್ನಲ್ಲಿ ನಾವು ನೋಡಿದ್ವಿ. ಕೊಲೆ ಆಗ್ತಿದ್ದಂಗೆ ಬಿಜೆಪಿ ನಾಯಕರು ತಂಡೋಪತಂಡವಾಗಿ ನೇಹಾ ಮನೆಗೆ ಹೋದ್ರು. ರಾಜಕೀಯ ಟ್ವಿಸ್ಟ್ ಅಂಡ್ ಟರ್ನ್ಸ್ ಅನ್ನ ಆ ಪ್ರಕರಣದಲ್ಲಿ ಕೊಟ್ಟರು. ಅದಾದ್ಮೇಲೆ ಕಾಂಗ್ರೆಸ್ ನಾಯಕರು ಹೋಗಿದ್ರು. ಎಲೆಕ್ಷನ್ ಟೈಮ್ನಲ್ಲಿ ಒಂದು ದಾಳವಾಗಿ ನೇಹಾ ಕೊಲೆ ಪ್ರಕರಣ ಯೂಸ್ ಆಯಿತು ಪೊಲಿಟಿಷಿಯನ್ಸ್ಗೆ. ಈಗ ಅಂಜಲಿ ಪ್ರಕರಣ, ಈ ಅಂಜಲಿ ಪ್ರಕರಣವನ್ನ ಹಿಡ್ಕೊಂಡು ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳಿ ಬಿಜೆಪಿ ಪ್ರಮುಖವಾಗಿ ಆರೋಪ ಮಾಡ್ತಿರೋದು. ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಕೊಡ್ತಾ ಇಲ್ಲ ಈ ಸರ್ಕಾರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿ ಹೋರಾಟದ ರೂಪುರೇಷೆಯನ್ನ ಬಿಜೆಪಿ ಸಿದ್ಧ ಮಾಡ್ಕೊಳ್ತಾ ಇದೆ. ನೋಡ್ರಿ, ಲಾ ಅಂಡ್ ಆರ್ಡರ್ ಸಂಪೂರ್ಣ ಕುಸಿತಾಗಿದೆ ಸಾಕ್ಷಿ. ಯಾವನೇ ಇರಲಿ ಇಂಥ ಹೇಯ ಕೃತ್ಯ ಮಾಡಿದವ್ರನ್ನ ತಂದು ಒದ್ದೊಳಗೆ ಹಾಕಿ ಗಲ್ಲಿಗೆ ಏರಿಸುವಂಥ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕು, ಪೊಲೀಸರು ಮಾಡಬೇಕು. ಇವತ್ತು ಅಡೆ ಹಗಲು ಈ ಥರ ಪ್ರಕರಣಗಳು ನಡೀತಾ ಇದ್ದಾವೆ ಅಂತಂದರೆ ಏನು ಆಗಲಿಲ್ಲದಂತೆ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಇಂಥ ಘೋರ ಅನ್ಯಾಯ, ಮರ್ಡರ್ಗಳಾಗಿದ್ದಾವೆ, ರೇಪ್ಗಳಾಗಿದ್ದಾವೆ. ಇದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತಿಲ್ಲ. ಏನು ರೀ ಅನ್ಯಾಯ? ರಾಜ್ಯ ಸರ್ಕಾರವೇ ಮುಂದೆ ನಿಂತು ಇಂಥವಕ್ಕೆಲ್ಲ ಕುಮ್ಮಕ್ಕು ಕೊಡುವಂಥದ್ದು ನಾನು ಇತಿಹಾಸದಲ್ಲಿ ನೋಡಿರಲಿಲ್ಲ. ಇದು ಅತ್ಯಂತ ಜನವಿರೋಧಿ ಸರ್ಕಾರ ಇವತ್ತು. ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ, ಇವತ್ತು ರಾಜ್ಯದ ಅನೇಕ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ. ಕೊಲೆಗಳು ಅನ್ನುವಂಥದ್ದನ್ನು ಭಾಳ ಸರಳವಾಗಿ ಆಗ್ತಕ್ಕಂಥ ಕೊಲೆಗಳು ಅನ್ನುವಂಥದ್ದು ಆಗ್ತಾಯಿದೆ. ಯಾಕಂದರೆ ಇವತ್ತು ಸರ್ಕಾರ ಹಿಂದಿನ ಕೇಸ್ ಆದಾಗೂ ಕೂಡ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಏನಾಗ್ತವೆ ಈ ರೀತಿಯಾದಂಥ ಕ್ರಿಮಿನಲ್ಗಳಿಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಆಗೋ ದೃಷ್ಟಿಯಿಂದ ನಮಗೂ ಯಾರು ಏನು ಮಾಡೋಂಗಿಲ್ಲ ಅನ್ನತಕ್ಕಂಥ ಭಾವನೆಯಲ್ಲಿ ಇವತ್ತು ಕ್ರಿಮಿನಲ್ಗಳು ಬರುವಂಥದ್ದನ್ನು ನಾವು ನೋಡಿದ್ದೇವೆ. ಹೀಗಾಗಿ ಇವತ್ತು ನಾನು ಆಗ್ರಹ ಮಾಡ್ತೇನೆ ಮುಖಾಂತರ ಕೂಡ ಸರ್ಕಾರ ತಕ್ಷಣ ಇದರ ಬಗ್ಗೆ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು. ನಾವು ಹೇಳಿದಂಥ ಸಂದರ್ಭದಲ್ಲಿ ಇದರಲ್ಲಿ ಜಾತಿ, ಮತ, ಪಂಥ ಅನ್ನುವಂಥದ್ದಿಲ್ಲ. ಯಾರೇ ಅಪರಾಧಿಗಳಿದ್ದರೂ ಅವ್ರನ್ನ ಶೂಟೌಟ್ ಮಾಡಿ ಕೊಲ್ಲಬೇಕಿರೋ ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ, ಇವತ್ತು ರಾಜ್ಯದ ಅನೇಕ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ. ಕೊಲೆಗಳು ಅನ್ನುವಂಥದ್ದನ್ನು ಭಾಳ ಸರಳವಾಗಿ ಆಗ್ತಕ್ಕಂಥ ಕೊಲೆಗಳು ಅನ್ನುವಂಥದ್ದು ಆಗ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಹುಬ್ಬಳ್ಳಿ ರಿಪೋರ್ಟರ್ ಶಿವರಾಮ ಸುಂಡಿ. ಶಿವರಾಮ ಸುಂಡಿ, ನೇಹಾ ಕೊಲೆ ಆದಾಗ ರಾಜಕಾರಣ ಆಗಿದ್ದು ನೋಡಿದ್ವಿ. ಅದರಲ್ಲೂ ಸರ್ಕಾರ ಕೊಟ್ಟಂತ ಸ್ಟೇಟ್ಮೆಂಟ್ಗಳು, ಅಂದ್ರೆ ಇದು ವೈಯಕ್ತಿಕ, ಇದು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು, ಅದರಿಂದ ಆಗಿದ್ದು ಅಂತ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅದು ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ಕಾರಣ ಆಯಿತು. ಬಿಜೆಪಿಗೆ ಅಸ್ತ್ರ ಸಿಕ್ಬಿಡ್ತು. ಈಗ ಅಂಜಲಿ ಪ್ರಕರಣದಲ್ಲೂ ಅಷ್ಟೇ, ಅಲ್ಲಿ ಏನಾಗಿದೆ ಅನ್ನೋ ಫ್ಯಾಕ್ಟ್ಗಿಂತನೂ ಬಿಜೆಪಿಗೆ ಒಂದು ಅಸ್ತ್ರ ಸಿಕ್ಕಿದೆ. ಇದೇ ವಿಷಯವಾಗಿ ಬಿಜೆಪಿ ಯಾವ ತರ ಹೋರಾಟಕ್ಕೆ ಸಿದ್ಧತೆ ಮಾಡ್ಕೊಂಡಿದೆ? ಶರ್ಮಿತಾ, ಮತ್ತೊಂದು ಅಸ್ತ್ರ ಸಿಕ್ಕಿದೆ ಅಂತಲೂ ಹೇಳ್ಬೋದು ಬಿಜೆಪಿಗೆ. ಯಾಕಂದರೆ ಈಗೇನು ನೇಹಾ ಪ್ರಕರಣ ಹೆಚ್ಚು ಕಡಿಮೆ ಒಂದು ತಿಂಗಳ ಕಾಲ ಅವರು ಹೋರಾಟ ಮತ್ತು ವಿಸಿಟ್ಗಳಿರ್ಬೋದು ಈ ರೀತಿ ಮಾಡಿದ್ರು. ಈಗ ಏನಂದರೆ ಅಂಜಲಿ ಪ್ರಕರಣದ ಏನು ಲೋಕಸಭಾ ಚುನಾವಣೆ ನಂತರ ಅಂಜಲಿ ಪ್ರಕರಣ ಕೈ ಸಿಕ್ಕಿದೆ. ಅದರಲ್ಲೂ ಏನಂದರೆ ಮುಖ್ಯವಾಗಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯವಾಗಿದೆ. ಅದರಲ್ಲೂ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ರಾಜ್ಯದಲ್ಲಿ. ಕೊಡಗು ಜಿಲ್ಲೆಯ ಪ್ರಕರಣ ಇರ್ಬೋದು ಮತ್ತು ಈಗೇನು ಅಂಜಲಿ ಪ್ರಕರಣ, ಬೇರೆ ಬೇರೆ ಪ್ರಕರಣಗಳು ಸಹ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಅನ್ನೋ ಒಂದು ನೆಪ ಇದು, ಅದೊಂದು ಕಾರಣ ಇಟ್ಕೊಂಡು ಇವತ್ತೇನಂದ್ರೆ ಹೋರಾಟ ಕೇಳಿದಿದೆ. ಇವತ್ತು 11 ಗಂಟೆಗೆ ಬಿಜೆಪಿ ಕಾರ್ಯಕರ್ತರು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಮತ್ತು ಬರೀ ಹುಬ್ಬಳ್ಳಿ ಒಂದೇ ಅಲ್ಲ, ಬೇರೆ ಬೇರೆ ಕಡೆಯೂ ಸಹ ಒಂದಷ್ಟು ಹೋರಾಟಗಳು ಮಾಡಲಿಕ್ಕೆ ಅವರು
ಮುಂದಾಗಿದ್ದಾರೆ ಬಿಜೆಪಿ ನಾಯಕರು. ಒಟ್ಟಾರೆ ಏನು ಇದು ಒಂದು ರಾಜಕೀಯ ಅಸ್ತ್ರವನ್ನಾಗಿ ಮಾಡ್ಕೊಳ್ಳಿಕ್ಕೆ ಒಂದಷ್ಟು ಸಾಕಷ್ಟು ತಯಾರಿ ನಡೆದಿದೆ. ಯಾಕಂದ್ರೆ ನಿನ್ನೆ ಏಕಾಏಕಿ ಮಧ್ಯಾಹ್ನದವರೆಗೂ ಸಹ ಯಾವುದೇ ರೀತಿಯ ಒಂದು ಪ್ರತಿಭಟನೆ ಆಗಲಿ ಏನೂ ಇದ್ದಿಲ್ಲ. ಯಾವಾಗ ಮಹೇಶ್ ತೆಂಗಿನಕಾಯಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಶವಾಗಾರಕ್ಕೆ ಭೇಟಿ ಕೊಟ್ಟಿದ್ದು, ಆ ನಂತರ ಹೋರಾಟದ ಹಾದಿ ಇಳಿತು ಅಂತ ಹೇಳ್ಬೋದು. ನಂತರ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದ್ರು, ಮನೆ ಹತ್ರ ಸಹ ಶವ ಇಟ್ಕೊಂಡು ಪ್ರತಿಭಟನೆ ಮಾಡುವಂತ ಕೆಲಸ ಮಾಡಿದ್ರು. ಇದೆಲ್ಲದರ ಪರಿಣಾಮ ಏನಂದ್ರೆ ಇಲ್ಲೇನು ಪೊಲೀಸ್ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು. ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಓರ್ವ ಮಹಿಳಾ ಪೇದೆ ಇಬ್ಬರನ್ನು ಸಹ ಅಮಾನತು ಮಾಡಲಾಗಿದೆ. ಒಟ್ಟಾರೆ ಇದು ಒಂದು ಬಿಜೆಪಿ ರಾಜಕೀಯ ಅಸ್ತ್ರವನ್ನಾಗಿ ಮಾಡಿಕೊಳ್ಳಲಿಕ್ಕೆ ಮುಂದಾಗಿದ್ದು ಇವತ್ತು ಒಂದು ಹೋರಾಟದ ಹಾದಿ ಹಿಡಿದಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಶಿವರಾಮ ಸುನೀತಾ ಮೇಲೆ ಇನ್ಫಾರ್ಮೇಶನ್ಗೆ.